ಗುರುಸ್ ಪ್ಲೀಸ್ ಇವತ್ತು ನನ್ನ ಪ್ರಾಬ್ಲಮ್ಗಳನ್ನ ಕೇಳಿ. ನಮಸ್ಕಾರ ಗುರುಸ್, ಇವತ್ತು ಡೇ ಪೂರ್ತಿ ನಂದು ಮಿನಿ ವ್ಲಾಗು. ಎದ್ದೊಳಕ್ಕಾಗ್ದೋದ್ರೂ ಕಷ್ಟಪಟ್ಟು ಎದ್ದೆ. ನಾನು ಎದ್ದಾಗ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ಇನ್ನೇನು ಎದ್ದೊಳ್ಳೇಬೇಕಲ್ವಾ ಅಂತ ಅಂದ್ಬಿಟ್ಟು ಮುಖ ತೊಳೆದು ಫ್ರೆಶಪ್ ಆಗಿ ಡೋರ್ ತೆಗೋಣ ಅಂತ ಹೋಗಿ ನೋಡಿದ್ರೆ ನಾನು ಬೇಗ ಎದ್ದಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಈಚೆಯಿಂದ ಬೀಗ ಹಾಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮಮ್ಮ ಬಂದ್ಬಿಟ್ಟು ಮಗಳು ಹಸ್ಕೊಂಡೋಳೆ ಅಲ್ವಾ ಅಂದ್ಬಿಟ್ಟು ಮ್ಯಾಗಿ ಮಾಡಿಕೊಟ್ರು. ಮ್ಯಾಗಿ ತಿಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು. ನಾನು ಕೂಡ ಮ್ಯಾಗಿಗೆ ಮಾಡೋದು ಕಲಿಬೇಕಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಅಮ್ಮನ ಕೇಳಿದೆ, ಅಮ್ಮ ಮ್ಯಾಗಿ ಮಾಡೋದು ಹೆಂಗೆ ಹೇಳ್ಕೊಡ್ತೀಯ ಅಂದಿದ್ದಕ್ಕೆ, ನಿನ್ನ ಜನ್ಮಕ್ಕೆ ಹೋಗು ಅಂತ ಬೈದರು. ಉಗಿದ್ರು ಒರೆಸ್ಕೊಂಡು ತಿನ್ನೋ ಅಂಥ ಜಾತಿ ನಮ್ಮದು ಅಂತ ಅಂದ್ಕೊಂಡು ಅಡುಗೆ ಮನೆಗೆ ನೋಡಿದ್ರೆ ಯಾರೋ ಕಡಲೆಕಾಯಿ ತಿಂದಾಕಿದ್ರು. ಅವ್ರಿಗೆ ಹೊಟ್ಟೆ ನೋವು ಬರಬಾರ್ದು ಅಂತ ಅಂದ್ಕೊಂಡು ಯಾಕೆ ಗೊತ್ತಾ, ಆ ಕಡಲೆಕಾಯಿ ತಿಂದಾಕಿದ್ದೆ ನಾನು. ಇಷ್ಟೆಲ್ಲ ಆದಮೇಲೆ ನಮ್ಮ ಹೆಣ್ಮಕ್ಳಿಗೆ ದಿನನಿತ್ಯದ ಕೆಲಸ ಇದ್ದೇ ಇರುತ್ತಲ್ಲ, ಅದೇ ಮನೆ ಕೆಲಸ. ಮೊದಲು ಕಸ ಗುಡಿಸ್ಬೇಕಾಯ್ತು. ಕಸ ಗುಡಿಸ್ಕೊಂಡು ಹಂಗೆ ಗುಡ್ಡೆ ಹಾಕ್ತಿದ್ದೀನಿ. ಕಸ ಗುಡಿಸಾದ್ಮೇಲೆ ನೆಕ್ಸ್ಟ್ ಟೈಮ್ ಟೇಬಲ್ ಪ್ರಕಾರ ಮನೆ ಒರೆಸೋದಿರೋದು. ನಾನು ಸುಸ್ತಾಗಿದ್ದೀನಿ ಅಂತ ಪಾಪ ನಮ್ಮ ಆಂಟಿ ನನ್ನ ಬದಲು ಮನೆ ಒರೆಸ್ತವ್ರೆ. ಪಾಪ ಮನೆ ಒರೆಸಿ ಪಾತ್ರೆನೂ ಅವರೇ ತೊಳಿತವ್ರೆ. ಪಾಪ ಸುಸ್ತಾಗಿದ್ದು ಅವರು ಎರಡೆರಡು ಕೆಲಸ ಮಾಡಿ ಮಜ್ಜಿಗೆ ಮಾಡಿ ನನಗೆ ಕೊಡ್ತವ್ರೆ. ಕೆಲಸ ಎಲ್ಲ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ನಾನು ನಮ್ಮ ಆಂಟಿ 10 ರೂಪಾಯಿ ಚೌಕಾಬಾರ ಆಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ನಮ್ಮಿಬ್ಬರಲ್ಲಿ ಯಾರು ಗೆದ್ವಿ ಅಂತ ಕಮೆಂಟ್ ಮಾಡಿ ನೋಡೋಣ. ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆದೆ, ದೇವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಹರೇ ಕೃಷ್ಣ ಅನ್ಕೊಂಡು ಇವತ್ತಿನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಬೈ ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.